ಮೂಡ ಆಯಿತು. ಇದೀಗ ಸೂಡಾದಲ್ಲೂ ಕೂಡ ಅವ್ಯವಹಾರದ ಸದ್ದು ಕೇಳಿ ಬರ್ತಾ ಇದೆ. ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಕೂಡ ಹಗರಣ ನಡೆದಿತ್ತಾ? ಹಾಗಾದ್ರೆ ಮಲ್ಲಿಗೇನಹಳ್ಳಿ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ಹಗರಣ ಇದು. 2012ರಲ್ಲಿ ಸುಮಾರು 1500ಕ್ಕೂ ಹೆಚ್ಚು ನಿವೇಶನಗಳ ಹಂಚಿಕೆ ಆಯ್ತಂತೆ. ಅದರಲ್ಲಿ 1182 ಸೈಟ್ಗಳು ಅಕ್ರಮವಾಗಿ ಹಂಚಿಕೆ ಮಾಡಿರೋ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. 12 ವರ್ಷಗಳ ಬಳಿಕ ನಿವೇಶನ ಕೋಟಾದ ಸೈಟ್ ಹಂಚಿಕೆ ರದ್ದಾಗಿದೆ. ಸೈಟ್ ಹಂಚಿಕೆ ರದ್ದು ಮಾಡಿದ ಕುರಿತು ಸೂಡಾದಿಂದ ಪತ್ರ ಕೂಡ ರವಾನೆ ಆಯಿತು. ಸೈಟ್ ಹಂಚಿಕೆ ಅಕ್ರಮಕ್ಕೆ ಕಾರಣರಾದ ಅಧಿಕಾರಿಗಳ ಕ್ರಮ ಇಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಈಗಾಗಲೇ ಆದೇಶವನ್ನ ನೀಡಲಾಗಿದೆ. ಆದರೆ ಈಗ ಶಿವಮೊಗ್ಗದ ಸೂಡಾದಲ್ಲೂ ಕೂಡ ಭಾರಿ ಅವ್ಯವಹಾರ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಆದರೆ ಇದು 2012ರಲ್ಲಿ ಆಗಿರುವಂತಹ ಪ್ರಕರಣ. ಆಲ್ಮೋಸ್ಟ್ 14 ವರ್ಷ ಆಗ್ತಾ ಬಂತು. ಆದರೆ ಆವಾಗ ಯಾವೆಲ್ಲ ಅಧಿಕಾರಿಗಳಿದ್ರಲ್ಲ, ಅದರಲ್ಲಿ ಎಷ್ಟೋ ಜನ ರಿಟೈರ್ಡ್ ಕೂಡ ಆಗಿರಬಹುದಲ್ಲ. ಆ ಅಧಿಕಾರಿಗಳ ವಿರುದ್ಧ ಕ್ರಮ ಯಾಕಾಗಿಲ್ಲ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಮಲ್ಲಿಗೇನಹಳ್ಳಿಯ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ಹಗರಣ ಇದು. 2012ರಲ್ಲಿ ವಿವೇಚನಾ ಕೋಟಾದ ಅಡಿ ಹಂಚಿಕೆ ಮಾಡಲಾಗಿದ್ದಂತಹ ಸೈಟ್ಗಳಂತೆ. ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸೈಟ್ಗಳ ಹಂಚಿಕೆ ಆಯಿತು. 2012ರಲ್ಲಿ 1500ಕ್ಕೂ ಹೆಚ್ಚು ನಿವೇಶನಗಳನ್ನು ಹಂಚಿಕೆ ಮಾಡಲಾಯಿತು. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, 2012ರಲ್ಲಿ ಆಗಿರುವಂತಹ ಹಗರಣ, ಅದು ಎಷ್ಟೋ ಜನ ಅಧಿಕಾರಿಗಳು ರಿಟೈರ್ಡ್ ಕೂಡ ಆಗಿರಬಹುದು ಅಥವಾ ಟ್ರಾನ್ಸ್ಫರ್ ಕೂಡ ಆಗಿರಬಹುದು. ಹೀಗಿದ್ರೂ ಕೂಡ ಕ್ರಮ ಆಗಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಿದೆ. ಕ್ರಮ ಯಾಕಾಗಿಲ್ಲ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ ಸಂದರ್ಭದಲ್ಲಿ ಈ ಆರೋಪ ಕೇಳಿ ಬರ್ತಾ ಇರೋದಕ್ಕೆ ಏನ್ ಕಾರಣ? ಸಭಾ ಏನು ಶಿವಮೊಗ್ಗ ಭದ್ರಾವತಿ ಮಹಾನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಂದ್ರೆ ಸೂಡಾ ಅಂತ ಹೇಳಲಾಗುತ್ತೆ. ಈ ಒಂದು ಪ್ರಾಧಿಕಾರದ ವತಿಯಿಂದ ಶಿವಮೊಗ್ಗ ಸಾಗರ ರಸ್ತೆಯ ಒಂದು ಮಲ್ಲಿಗೇನಹಳ್ಳಿ ಅನ್ನೋ ಪ್ರದೇಶದಲ್ಲಿ ಏನೊಂದು ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಕರೀತಾರೆ. ಆ ಅಪ್ಲಿಕೇಶನ್ ಕರೆದಂತ ಸಂದರ್ಭದಲ್ಲಿ ಆ ಅಧ್ಯಕ್ಷರ ವಿವೇಚನಾ ಕೋಟಾ ಅಂತ ಹೇಳ್ಬಿಟ್ಟು 150ಕ್ಕೂ ಹೆಚ್ಚು ಸೈಟ್ಗಳನ್ನ ಅವ್ರು ಹಂಚಿರ್ತಾರೆ. ಅಂದ್ರೆ ಸುಮಾರು ವಿವಿಧ ಅಳತೆ 20-30 ಇರ್ಬೋದು, 30-40 ಆಗಿರ್ಬೋದು, 40-60 ಈ ತರ ಬೇರೆ ಬೇರೆ ಅಳತೆ ನಿವೇಶನಗಳನ್ನು ಹಂಚ್ತಾರೆ. ಆದ್ರೆ ಮೊದಲನೇ ಬಾರಿಗೆ ಅಟೆಂಪ್ಟ್ ಮಾಡಿದಂತವರಿಗೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಿವೇಶನ ಕೊಡಲಾಗಿದೆ. ಮತ್ತೆ ವಿವೇಚನಾ ಕೋಟಾ ಅಂತ ಏನಿತ್ತು ಅದು ಇಲ್ಲದೇ ಇದ್ರೂ ಕೂಡ ಅದನ್ನ ದುರ್ಬಳಕೆ ಮಾಡಿಕೊಂಡು ಹಿಂದಿನ ಇದ್ದಂತ ಅಧ್ಯಕ್ಷಗಳು ಅಂದ್ರೆ ಬಿಜೆಪಿ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಆ ಪ್ರಾಧಿಕಾರ ಇದ್ದಂತಹ ಅಧ್ಯಕ್ಷಗಳು ಅದನ್ನ ಬಳಸ್ಕೊಂಡ್ಬಿಟ್ಟು ದುರುಪಯೋಗ ಮಾಡಿಕೊಂಡು ಸಾಕಷ್ಟು ಅದರಿಂದ ಬೇರೆ ರೀತಿ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ. ಹಾಗಾಗಿ ಇದನ್ನ ಸಂಪೂರ್ಣ ತನಿಖೆ ನಡೆಸಿಬಿಟ್ಟು ಇದರಲ್ಲಿ ಸಂಬಂಧಪಟ್ಟಂತಹ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಹಿಂದೆ ಅಣ್ಣಾ ಹಜಾರ ಹೋರಾಟ ಸಮಿತಿ ಅಶೋಕ್ ಯಾದವ್ ಅವರು ಸಾಕಷ್ಟು ಹೋರಾಟ ಮಾಡಿದ್ರು. ಅವರು ಲೋಕಾಯುಕ್ತ ಗಮನಕ್ಕೂ ಸೆಳೆದ್ರು. ಇದು ಸಾಕಷ್ಟು ಈ ಬಗ್ಗೆ ಸಾಕಷ್ಟು ಬಿಜೆಪಿ ಆಡಳಿತ ನಂತರ ಬಂದಂತ ಕಾಂಗ್ರೆಸ್ ಆಡಳಿತದಲ್ಲಿ ಸಾಕಷ್ಟು ಈ ಬಗ್ಗೆ ಚರ್ಚೆಯಾಗಿ ಅದನ್ನ ಹಗ್ಗ ಜಗಾಟ ಮಾಡಿ ಅಂದ್ರೆ ಒಂದ್ ರೀತಿ ಹೊಂದಾಣಿಕೆಯ ಸ್ವಭಾವದಲ್ಲಿ ಆಯಾ ಪ್ರಭಾವಿಗಳು ತಮ್ಮ ರಾಜಕೀಯ ಮುಖಂಡರುಗಳನ್ನ ಹಿಡ್ಕೊಂಡು ತಮ್ಮ ರಕ್ಷಣೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಮಾಡಿದ್ರು. ಆದ್ರೂ ಕೂಡ ಲೋಕಾಯುಕ್ತ ಸಂಬಂಧಪಟ್ಟಂತ ವಿಸ್ತೃತ ವರದಿ ತಯಾರು ಮಾಡಿತ್ತು. ಜೊತೆಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದಂತ ಸಮಿತಿ ಕೂಡ ಸಾಕಷ್ಟು ಈ ಒಂದು ಹಂಚಿಕೆಯಲ್ಲಿ ಅವ್ಯವಹಾರ ನಡೆದ್ರದನ್ನ ಮತ್ತೆ ದೊಡ್ಡ ಮಟ್ಟದ ಭ್ರಷ್ಟಾಚಾರಕ್ಕೆ ಇದು ಕಾರಣ ಆಗಿರ್ಬೋದು ಅನ್ನೋ ಒಂದು ಅಂಶನ ಮತ್ತೆ ವರದಿಯಲ್ಲಿ ವ್ಯಕ್ತಪಡಿಸಿತ್ತು. ಹಾಗಾಗಿನೇ ಲೋಕಾಯುಕ್ತ ತನ್ನ ಅಂತಿಮವಾಗಿ ವರದಿ ಮಾಡ್ಬಿಟ್ಟು ಇದರಲ್ಲಿ ಏನ್ ವಿವೇಚನಾ ಕೋಟಾ ಬಳಸಿದ್ದಾರೆ ಮತ್ತೆ ಅನರ್ಹರಿಗೆ ಏನ್ ಕೊಡಲಾಗಿದೆ ಅಂತ ಹೇಳಲಾಗ್ತದೆ ಅವ್ರನ್ನ ಪರಿಶೀಲನೆ ಮಾಡಿ ಅವ್ರನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಲಾಗ್ತದೆ. ಇದನ್ನ ಮುಂದಿಟ್ಕೊಂಡು ಸೂಡಾ ಇವಾಗ ಅಂದ್ರೆ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಅವರು ಎಲ್ಲ ಸೈಟ್ ಏನೇನು ಪಡ್ಕೊಂಡಿದ್ರು ಅವ್ರನ್ನೆಲ್ಲರನ್ನು ಕ್ಯಾನ್ಸಲೇಷನ್ ಮಾಡಿ ಈಗ ಕಳಿಸಿರುವಂತದ್ದು. ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದ್ರೆ ವಿವೇಚನಾ ಕೋಟಾ ಅಂತ ಹೇಳೋದು ಇಲ್ದಿದ್ದಾಗ ಅದನ್ನು ಕೊಟ್ಟಿದ್ದಂತೂ ಮೊದಲನೇ ತಪ್ಪು. ಹಾಗಾಗಿ ಆ ಕೊಟ್ಟಂತ ಯಾರಿದ್ದಾರೆ ಅವರು ಕೂಡ ತಮ್ಮ ಜವಾಬ್ದಾರಿನ ನಿರ್ವಹಿಸ ಮಾಡೋದ್ರಲ್ಲಿ ವ್ಯಾಪಾರವಾಗಿದೆ. ಅಂದ್ರೆ ಅದು ಹಿಂದಿನ ಅಧ್ಯಕ್ಷರಾಗಿರ್ಬೋದು, ಆಯುಕ್ತರಾಗಿರ್ಬೋದು ಯಾರಿದ್ರು ಅವರು ಕೂಡ ತಮ್ಮ ಜವಾಬ್ದಾರಿನ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿನೇ ಈಗ ಸೈಟ್ ನ ಕ್ಯಾನ್ಸಲೇಷನ್ ಮಾಡ್ಕೊಂಡವ್ರು ಮುಂದೆ ಏನ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲದೆ ಒಂದ್ ರೀತಿ ಆತಂಕಕ್ಕೆ ಒಳಗಾಗಿರೋದು. ಹಾಗೆ ಮುಂದೆ ಇದನ್ನ ಕೋರ್ಟ್ ನಲ್ಲಿ ಅಂದ್ರೆ ನ್ಯಾಯಾಲಯದ ಮೂಲಕ ನಾವು ನ್ಯಾಯ ಪಡಿಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನಕ್ಕೆ ಬಂದಿರುವಂತದ್ದು. ಒಟ್ಟಾರೆ ಇಡೀ ಪ್ರಕರಣದಲ್ಲಿ ಅಧಿಕಾರಿಗಳು ಹೇಳ್ತಾರಲ್ಲ ಏನೋ ಮೇಕೆ ಮಂಗ ಬೆಣ್ಣೆ ತಿಂದ್ಬಿಟ್ಟು ಮೇಕೆ ಬಾಯಿ ಒರೆಸಿತ್ತು ಅಂತ ಹೇಳ್ಬಿಟ್ಟು ಅಂತ ಅವ್ರು ಬೆನಿಫಿಟ್ ತಗೊಳ್ಳೋಕೋಸ್ಕರ ಈ ಅರ್ಜಿದಾರರು 10-12 ವರ್ಷದಿಂದ ಏನ್ ಕಾದ್ರು ಕೊನೆಗೂ ಅವರಿಗೆ ಯಾವ ರೀತಿಯ ನ್ಯಾಯ ಸಿಗದೆ ಅವ್ರೀಗ ಮುಂದೆ ಏನಪ್ಪಾ ಅಂತ ಹೇಳ್ಬಿಟ್ಟು ಒಂದು ಯೋಚನೆಗೆ ಒಳಗಾಗಿರುವಂಥದ್ದು. ಮತ್ತೆ ಈಗ ಅವತ್ತಿನ ದಿವಸ ಸಿಕ್ಕಂತಹ ಒಂದು ದರಕ್ಕೆ ಇವತ್ತೆಲ್ಲೂ ಶಿವಮೊಗ್ಗ ಸುತ್ತಮುತ್ತ ಸೈಟ್ಗಳು ಸಿಗದಿರೋ ಕಾರಣ ಒಂದ್ ಪಕ್ಷ ರೀಫಂಡ್ ಆದ್ರೂ ಕೂಡ ಅವರಿಗೆ ನಿವೇಶನ ಇಲ್ಲದೇನೆ ಹಾಗೆ ಉಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಎದುರಾಗುವಂತದ್ದು ನಾವಿಲ್ಲಿ ಗಮನಿಸಬಹುದಾಗಿದೆ. ಸಭಾ ಜೊತೆಗೆ ಮುಖ್ಯವಾಗಿ ಕೇಳಿ ಬಂತಿರುವಂತದ್ದು ನಿವೇಶನ ರೈತರಿಗೆ ಕೊಡಬೇಕಾಗಿತ್ತು, ಅದನ್ನ ನೀವು ಕೊಟ್ಟದ್ರಲ್ಲಿ ನೀವು ಪಾಲನೆ ಮಾಡಿಲ್ಲ ನಿಯಮಗಳು. ಆದ್ರೆ ನಿಯಮಗಳನ್ನ ಪಾಲನೆ ಮಾಡುವಂತ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮುಖ್ಯವಾಗಿ ಆಗ್ರಹ ಬರುತ್ತಿರುವಂತದ್ದು. ಸಭಾ
ಥ್ಯಾಂಕ್ ಯು ಪ್ರಸನ್ನ ಡೀಟೇಲ್ಸ್ಗಾಗಿ. ಇದ್ದಕ್ಕಿದ್ದಂತೆ ಸೈಟ್ ಹಂಚಿಕೆ ರದ್ದು ಮಾಡಿರೋದ್ರಿಂದ ಫಲಾನುಭವಿಗಳ ಕನಸು ಈಗ ನುಚ್ಚು ನೂರಾಗಿದೆ. ಸೊ ಆಲ್ಮೋಸ್ಟ್ 2012 ಅಂತಂದ್ರೆ ಇವಾಗ 12 ವರ್ಷದ ಹಿಂದೆ ಆಗಿರುವಂತಹ ಘಟನೆ ಇದು. ಸೊ 12 ವರ್ಷದ ಹಿಂದಿನ ರೇಟ್ಗೂ ಇವಾಗಿರುವಂಥ ರೇಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತೊಂದು ಅದೇ ಪ್ರೈಸಲ್ಲಿ ಬೇರೆ ಎಲ್ಲಾದರೂ ಸೈಟ್ ತಗೊಂಡ್ಬಿಡ್ತಾ ಇದ್ವಲ್ಲ, ಇಷ್ಟು ವರ್ಷ ಕಾಯಬೇಕಾಗಿರುವಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ತುಂಬ ಜನ ತಲೆ ಮೇಲೆ ಕೈ ಹೊತ್ತು ಕೂರೋ ಪರಿಸ್ಥಿತಿ ಈಗ ಎದುರಾಗಿದೆ. ಒಂದಲ್ಲ ಎರಡಲ್ಲ 1182 ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬಂದಿರೋದಿದು. ಮತ್ತೊಂದೇನು ಅಂತಂದ್ರೆ ಆ ಸಂದರ್ಭದಲ್ಲಿ 12 ವರ್ಷದ ಹಿಂದೆ ಯಾವೆಲ್ಲ ಅಧಿಕಾರಿಗಳಿದ್ರಲ್ಲ ಅವರ ವಿರುದ್ಧ ಯಾವುದೇ ಕ್ರಮ ಆಗಿಲ್ವಂತೆ. ಕಂಪ್ಲೇಂಟ್ ಕೊಟ್ಟು ಈ ಫಲಾನುಭವಿಗಳಂತೂ ಸಾಕಾಗಿ ಹೋಗಿದ್ದಾರೆ. ಅವ್ರಿಗೆ ರೀಫಂಡ್ ಆಗುತ್ತಾ ಅಮೌಂಟು ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡುತ್ತಾ ಸರ್ಕಾರ ಅಂತ ಹೇಳಿ ಚಾತಕ ಪಕ್ಷಿ ಥರ ಅವ್ರು ನೋಡ್ತಿದ್ದಾರೆ. ಸೊ ಮುಂದೆ ಇದರ ಬಗ್ಗೆ ಏನು ಕ್ರಮ ಆಗುತ್ತೆ ಅಥವಾ ಏನು ಪರಿಹಾರ ಆಗುತ್ತೆ, ಅವ್ರಿಗೆ ಅಮೌಂಟ್ ರೀಫಂಡ್ ಆಗುತ್ತಾ, ಕಾದು ನೋಡಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.